ಸೇತುವೆಗೆ ಇಲ್ಲ ತಡೆಗೋಡೆ. ಸೋಮಾವತಿ ನದಿಗೆ ಕಾರು ಬಿದ್ದಿದೆ. ಕಾರು ಸಮೇತ ನದಿಗೆ ಬಿದ್ದಿದೆ. ಬೆಂಗಳೂರು ಮೂಲದ ದಂಪತಿ ನೋಡಿ, ತಡೆಗೋಡೆ ಇಲ್ಲದೆ ಎಂತೆಂತಹ ಅನಾಹುತಗಳಾಗ್ತವೆ. ಎಷ್ಟೋ ಬಾರಿ ಮನವಿ ಮಾಡ್ಕೊಂಡಿದ್ದಾರೆ, ಯಾವುದಕ್ಕೂ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಕಾರು ಸಮೇತ ನದಿಗೆ ಬಿದ್ದಿದೆ. ಬೆಂಗಳೂರು ಮೂಲದ ದಂಪತಿಗಳು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಸಂಸೆಯಲ್ಲಿ ಆಗಿರುವಂಥ ಘಟನೆ ಇದು. ಸಂಸೆಯ ಗಣಪತಿ ಕಟ್ಟೆ ಬಳಿ ನದಿಗೆ ಕಾರು ಬಿದ್ದಿದೆ. ನದಿಯಲ್ಲಿ ಹೆಚ್ಚು ನೀರಿಲ್ಲದ ಕಾರಣ ದಂಪತಿ ಪಾರಾಗಿದ್ದಾರೆ. ಸೋಮಾವತಿ ನದಿಗೆ ತಡೆಗೋಡೆ ಇಲ್ಲದೆ ಅವಾಂತರ ಆಗಿರೋದು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ನೋ ಯೂಸ್. ವರ್ಷಕ್ಕೆ 3-4 ಅಪಘಾತಗಳು ನಡೆದರೂ ಕೂಡ ಯಾವುದೇ ಕ್ರಮ ಇಲ್ಲ. ಇಲ್ಲಿ ಕಳಸ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸೇತುವೆಗೆ ತಡೆಗೋಡೆ ಇಲ್ಲದೆ ಸೋಮಾವತಿ ನದಿಗೆ ಕಾರು ಬಿದ್ದಿದೆ. ಅದೃಷ್ಟವಶಾತ್ ಅವರ ಅದೃಷ್ಟ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ, ಪಾರಾಗಿದ್ದಾರೆ. ನೋಡ್ತಾ ಇರ್ಬೋದು ದೃಶ್ಯಾವಳಿ, ಗಮನಿಸ್ತಾ ಇದ್ದೀರಿ. ತಡೆಗೋಡೆ ಇಲ್ಲದ ಒಂದು ಸೇತುವೆ. ಇಲ್ಲಿ ಹಲವಾರು ಬಾರಿ ಇದೇ ರೀತಿಯ ಅನಾಹುತಗಳಾಗ್ತಾ ಇರ್ತವೆ, ಅಪಘಾತಗಳಾಗ್ತವೆ. ಆದರೂ ಕ್ರಮ ತೆಗೆದುಕೊಳ್ತಾ ಇಲ್ಲ.